ನೋಡಿ ವೀಕ್ಷಕರೇ, 19ನೇ ತಾರೀಕು ಭಾನುವಾರ ಮೋಹಿನಿ ಏಕಾದಶಿ ಇರುತ್ತೆ. ಮೋಹಿನಿ ಏಕಾದಶಿ ಅಂದರೆ ಭಗವಾನ್ ಯುಧಿಷ್ಠಿರನಿಗೆ ಹೇಳೋದು, ಮತ್ತು ಶ್ರೀ ವಸಿಷ್ಠ ಮುನಿಗಳು ರಾಮನಿಗೆ ಹೇಳುವಂಥದ್ದು. ಈ ಮಹಿಮೆ, ಏಕಾದಶಿ ಮಹಿಮೆ ಏನು ಅಂದರೆ ಸಮಸ್ತ ಪಾಪಗಳಿಂದ ಮುಕ್ತಿ ಸಿಗತ್ತೆ. ಎಂಥದೇ ಪಾಪ ಆಗಿರಲಿ ಅದರಿಂದ ಮುಕ್ತಿ ಸಿಗುತ್ತೆ. ಈ ಕಥೆಯಲ್ಲಿ ಹೇಳಿರೋದೇನೆಂದರೆ, ಒಬ್ಬ ದುಷ್ಟ ಅಂತ ಇರ್ತಾನೆ. ದುಷ್ಟನನ್ನು ಮನೆ ಬಿಟ್ಟು ಅವರಪ್ಪ ಓಡಿಸ್ತಾರೆ. ಅವನು ಆಚೆ ಹೋಗಿ ತುಂಬ ಕಷ್ಟಪಡ್ತಾನೆ. ತುಂಬ ಅಂದರೆ ತುಂಬ ಕಷ್ಟಪಡ್ತಾನೆ ಆಚೆ ಓಡಿಸಿದ್ದಕ್ಕೆ ಅವನಿಗೆ. ಆದ್ದರಿಂದ ಅವನು ಕಷ್ಟಪಟ್ಟು ಅವನಿಗೆ ತುಂಬ ಅನುಭವಿಸ್ತಾನೆ. ತುಂಬ ಅನುಭವಿಸಿ ಏನು ಮಾಡ್ತಾನೆ, ಒಂದು ದಿನ ಒಬ್ಬರು ಮುನಿಗಳು ಸಿಗ್ತಾರೆ. ಕೋಡಿನಿಯ ಮುನಿಯವರು, ಅವರ ಹೆಸರು ಕೋಡಿನಿಯ. ಅವರು ಅವನಿಗೆ ಸಿಗ್ತಾರೆ. ಅವನಿಗೆ ಹೇಳ್ತಾರೆ, ನೋಡಪ್ಪ, ನೀನು ಒಂದು ಏಕಾದಶಿ ವ್ರತ ಇದೆ, ಅದನ್ನು ಮಾಡು, ನಿನಗೆ ಸಮಸ್ತ ಪಾಪಗಳಿಂದ ಮುಕ್ತಿ ಸಿಗುತ್ತೆ. ನೀನು ಕಷ್ಟಪಡೋದೆಲ್ಲ ಕಷ್ಟಪಡೋದೇ ಬೇಡ, ಎಲ್ಲ ಕಷ್ಟ ಹೊಟ್ಟೋಗುತ್ತೆ, ಪಾಪದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಇದು ವಿಷ್ಣು ದೇವರಿಗೆ ಮಾಡಬೇಕಾದಂಥ ಒಂದು ವ್ರತ. ಈ ವಿಷ್ಣು ದೇವರು ಮೋಹಿನಿ ಅವತಾರ ತಾಳಿದಂಥ ಈ ಏಕಾದಶಿ, ನಾಳೆ ಬರುವಂಥ ಏಕಾದಶಿ, ಪ್ರಭು ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ದೈತ್ಯರಿಗೆ ಅಮೃತಪಾನ ಸಿಗಬಾರ್ದು ಅಂತ ಮೋಹಿನಿಯ ವೇಷವನ್ನು ಧರಿಸಿದ್ದು ಮಹಾಪ್ರಭು ವಿಷ್ಣು. ಆದ್ದರಿಂದ ನೋಡಪ್ಪ, ನೀನು ಈ ಮೋಹಿನಿ ಏಕಾದಶಿ ಮಾಡೋದ್ರಿಂದ ಎಂಥ ಪರಮ ಪಾಪ ಕೂಡ ಈ ಮುಕ್ತಿಯಾಗತ್ತೆ. ನೀನು ಈ ವ್ರತನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಎಂಥ ಪಾಪ ಅಂದರೆ, ಮೇರು ಪರ್ವತದಷ್ಟು ಎತ್ತರದ ಪಾಪ ಇದ್ದರೂ ಕೂಡ ಈ ಒಂದು ಮೋಹಿನಿ ಏಕಾದಶಿಯಂದು ಮಾಡಿದರೆ ಈ ವ್ರತಾಚರಣೆ ಮಾಡು, ನೀನು ಉಪವಾಸ ಮಾಡಿ ಮಾಡೋದ್ರಿಂದ ಎಂಥದೇ ಪಾಪ ಇರಲಿ ಅದು ಮುಕ್ತಿಯಾಗತ್ತೆ ಅಂತ ಆ ಮುನಿಗಳು, ಕೋಡಿನಿಯ ಮುನಿಗಳು ಹೇಳ್ತಾರೆ. ಇವನು ತುಂಬ ಕಷ್ಟಪಡ್ತಾ ಇರ್ತಾನೆ. ಆಗ ಏನಾಗುತ್ತೆ ಅಂದರೆ, ಇವನು ಆ ವ್ರತನ ಆಚರಣೆ ಮಾಡ್ತಾನೆ. ವ್ರತ ಆಚರಣೆ ಮಾಡಿ ಸಮಸ್ತ ಪಾಪಗಳಿಂದ ಮುಕ್ತಿ ಹೊಂದ್ತಾನೆ. ಮತ್ತು ಭಗವಾನ್ ಏನು ಹೇಳ್ತಾರೆ ಅಂದರೆ, ಹೇಳೋದು ಏಕೆಂದರೆ ಈ ಕತೆ ಹೇಳೋದ್ರಿಂದ ಕೇಳೋದ್ರಿಂದ 1000 ಗೋದಾನ ಫಲ ಕೂಡ ಪ್ರಾಪ್ತಿಯಾಗತ್ತೆ. ಭಗವಾನ್ ಹೇಳೋದು, ಈ ಒಂದು ವ್ರತಾಚರಣೆಯಿಂದ ನಿನ್ನ ಸಮಸ್ತ ಪಾಪಗಳು ತೊರೆಯುತ್ತೆ, ಮತ್ತು 1000 ಗೋದಾನ ಅಂದರೆ ಗೋವುಗಳ ದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತಪ್ಪ ಅಂತ ಹೇಳ್ತಾರೆ. ಆ ದಿನ ಮಾಡೋದ್ರಿಂದ ಅಷ್ಟು ಒಳ್ಳೆಯದಾಗತ್ತೆ. ಅಂದರೆ ಮೋಹಿನಿ ಏಕಾದಶಿ ದಿನ ಸಮಸ್ತ ಪಾಪಗಳು ತೊರೆಯುತ್ತೆ. ಮತ್ತು ನೋಡಿ, ಈ 20ನೇ ತಾರೀಕು ಪಾರಾಯಣ ದಿನ ಇದೆ. ಅದು ಬೆಳಗ್ಗೆ, ಭಾನುವಾರ ಇರೋದು 19ನೇ ತಾರೀಕು, 20ನೇ ತಾರೀಕು ಬೆಳಗ್ಗೆ 8:12 AM ಪಾರಾಯಣ ಟೈಮ್ ಇರುತ್ತೆ. 20ನೇ ತಾರೀಕು ಪಾರಾಯಣ, ಉಪವಾಸ ಮುರಿಯೋ ಅಂಥದ್ದು ರೀತಿ ಮಾಡ್ಕೊಳ್ಳಿ. ಮತ್ತು ವಿಷ್ಣುವಿಗೆ ಆ ದಿನ ನೀವು 19ನೇ ತಾರೀಕು ಭಾನುವಾರ ನೀವು ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡಿ, ಕಥೆನ ಕೇಳಿ, ಮತ್ತು ಈ ವ್ರತ ಮಾಡೋದ್ರಿಂದ ನಿಮಗೆ ಗೋದಾನ ಫಲಪ್ರಾಪ್ತಿಯಾಗತ್ತೆ. ವಿಷ್ಣುವಿಗೆ ನೀವು ತುಳಸಿಯನ್ನೇ ಅರ್ಚನೆ ಮಾಡಬೇಕು, ತುಳಸಿ ಅರ್ಪಣೆ ಮಾಡಬೇಕು ಮಾಡಿ. ಮತ್ತು ಬೆಳಗ್ಗೆನೇ ಬೇಗ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ಪೂಜೆ ಮಾಡಿ ಆಚರಣೆ ಮಾಡಬೇಕು. ಮತ್ತು ಪಂಚಾಮೃತ ಅಭಿಷೇಕವನ್ನು ನೀವು ಮಾಡಬೇಕಾಗತ್ತೆ. ಪ್ರಭು ವಿಷ್ಣುವಿನ ವಿಗ್ರಹಕ್ಕೆ ನೀವು ಪ್ರತಿಯೊಬ್ಬರ ಮನೇಲಿ ಇಟ್ಕೊಂಡೇ ಇರ್ತೀರಾ, ಇಲ್ಲ ಕೃಷ್ಣನ ವಿಗ್ರಹ ಇರುತ್ತೆ ಇಟ್ಕೊಂಡಿರ್ತೀರಾ. ಫಸ್ಟು ಗಣಪನಿಗೆ ನೀವು ಪೂಜೆ ಎಲ್ಲ ಸಲ್ಲಿಸಿ, ನಂತರ ವಿಷ್ಣುಗೆ ನೀವು ಪೂಜೆ ಎಲ್ಲ ಸಲ್ಲಿಸಬೇಕು. ನೀವು ಪೂಜೆ ಸಲ್ಲಿಸಿ ನೀವು ವಿಷ್ಣುವಿಗೆ ಪಂಚಾಮೃತ ಅಭಿಷೇಕ ಮಾಡಿ. ಪಂಚಾಮೃತ ಅಭಿಷೇಕ ಅಂದರೆ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋರೆಲ್ಲ, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಾಲು, ಮೊಸರು ಇಷ್ಟನ್ನು ನೀವು ಪಂಚಾಮೃತ ಅಭಿಷೇಕ ಮಾಡಿ ನಿಮ್ಮ ಮನೆಯಲ್ಲಿ ಶಂಕು ಇದ್ದರೆ ಶಂಕು ಒಳಗೆ ನೀವು ನೀರನ್ನು ಹಾಕ್ಕೊಂಡು
ಸ್ವಾಮಿ ಪ್ರಭುವಿನ ವಿಷ್ಣುವಿನ ಮೇಲೆ ನೀವು ಹಾಕಬೇಕು. ಶಂಕುವಿನಲ್ಲಿ ಕೃಷ್ಣನ ವಿಗ್ರಹ ಇದ್ದರೆ ಅದ್ರ ಮೇಲೆ ಹಾಕ್ಬೋದು. ಮತ್ತು ವಿಷ್ಣು ಸಹಸ್ರನಾಮನ ನೀವು ಹೇಳ್ಕೊಳ್ಬೇಕಾಗುತ್ತೆ. ಅದಿಲ್ಲ ಅಂದರೆ ವಿಷ್ಣುವಿನ ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಪಾರಾಯಣ, ಕೃಷ್ಣನ ಸಹಸ್ರನಾಮ, ಕೃಷ್ಣನ ಅಷ್ಟೋತ್ತರ ಎಲ್ಲ ಹೇಳ್ಕೊಬೋದು. ಯಾವುದಾದ್ರೂ ಹೇಳ್ಕೊಬೋದು ನೀವು. ಇಲ್ಲಾಂದರೆ ಸಣ್ಣದು ಮಂತ್ರನ ನೀವು ತುಳಸಿ ಮಾಲೆನ ತಗೊಂಡು 108 ಬಾರಿ ಹೇಳ್ಕೊಬೋದು ನೀವು. ಈ ರೀತಿ ಆರಾಧನೆ ಮಾಡಿ ನೀವು ಶಿವನ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ, ಮತ್ತು ವಿಷ್ಣುವಿನ ಆಶೀರ್ವಾದಕ್ಕೆ ಪಾತ್ರ ಆಗಿ, ಮತ್ತು ವಿಷ್ಣುವಿನ ಲೋಕನ ಸೇರುವಂಥ ಒಂದು ಅವಕಾಶ ಸಿಗುತ್ತೆ ನಿಮಗೆ. ಏನೇ ಸಮಸ್ತ ಪಾಪ ಇಲ್ಲಿ ನೋಡಿ, ಯಾವ ಗ್ರಹಗತಿಗಳು ನಿಮಗೆ ಸರಿ ಇಲ್ಲ ಅಂದರೆ, ಯಾವ ಕೆಲಸನೂ ಆಗ್ತಾ ಇಲ್ಲ ಅಂದರೆ, ನೀವು ಈ ಒಂದು ಏಕಾದಶಿಲಿ ನೀವು ಮಾಡಬೇಕಾದದ್ದು ಇಷ್ಟೇ: ವಿಷ್ಣುವಿನ ಭಜನೆ, ವಿಷ್ಣುವಿನ ಆರಾಧನೆ, ವಿಷ್ಣುವಿನ ತುಳಸಿ ಅರ್ಚನೆ. ಹೀಗೆ ಮಾಡೋದ್ರಿಂದ ನಿಮಗೆ ನಿಮ್ಮ ಗ್ರಹ ಅಂದರೆ ನಿಮ್ಮ ಜಾತಕದಲ್ಲಿ ಯಾವುದೇ ಒಂದು ಗ್ರಹಗಳ ಒಂದು ಸಮಸ್ಯೆ ಇದ್ದರೆ, ಮತ್ತು ಶನಿದೇವರ ಒಂದು ಸಮಸ್ಯೆ ಆಗಿರ್ಬೋದು, ರಾಹು ಕೇತು ಇರ್ಬೋದು, ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಯಾವುದೇ ಒಂದು ಗ್ರಹಗಳು ಸರಿ ಇಲ್ಲ ಅಂತಂದರೆ ನಿಮ್ಮ ಜಾತಕದಲ್ಲಿ ನೀವು ಈ ರೀತಿ ಈ ಒಂದು ಸುಪ್ರೀಂ ಲಾರ್ಡ್, ಈ ದೇವರು ಅಂದರೆ ಕೃಷ್ಣನ ರೂಪ ವಿಷ್ಣುವಿನ ಆರಾಧನೆಗಳನ್ನು ನೀವು ಮಾಡಿಕೊಂಡ್ರೆ ನೀವು ಯಾವ ಪೂಜೆ ಆಗಲಿ ಮಾಡೋದು ಬೇಕಿಲ್ಲ, ಯಾವುದೊಂದು ಗ್ರಹ ಶಾಂತಿ ಮಾಡೋದು ಬೇಕಿಲ್ಲ, ಯಾವುದೂ ಬೇಕಿಲ್ಲ. ಅದರಿಂದ ನೀವು ಈ ವಿಷ್ಣುವಿನ ನಂಬಬೇಕು. ನೀವು ನಂಬಿ ಮಾಡಿದ್ರೆ ಫಲ, ಅನುಮಾನ ಪಡೋದು, ಮನಸ್ಸಲ್ಲಿ ಒಂದು ನೆಗೆಟಿವಿಟಿ ಇಟ್ಕೊಂಡೆಲ್ಲ ಮಾಡಬಾರ್ದು. ಯಾವಾಗಲೂ ಅಷ್ಟೇ ವಿಷ್ಣು ಜಪ, ಶಿವನ ಜಪ ಹಾಗೆ ಮಾಡ್ತಾ ಬಂದರೆ ನಿಮಗೆ ಆಶೀರ್ವಾದ ಸಿಗುತ್ತೆ. ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಮತ್ತು ನೋಡಿ, ಈ ಒಂದು ಮಂತ್ರನ ನೀವು ಪಠನೆ ಮಾಡ್ಕೊಳ್ಳಿ. ಪ್ರತಿಯೊಂದು ಏಕಾದಶಿಗೂ ಒಂದು ವಿಶೇಷವಾದ ಮಂತ್ರನ ಪಠನೆ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ನೀವು 108 ಬಾರಿ ಪಠನೆ ಮಾಡ್ಕೊಳ್ಳಿ ಸಾಕು. ಯಾವುದು ಹೇಳೋದು ಬೇಡ. ಇದು ತುಂಬ ಸುಲಭವಾಗಿದೆ. ನಿಮಗೆ ಒಂದು ತುಳಸಿ ಮಾಲೆ ತಗೊಂಡು ನೀವು ಇದನ್ನು ಸತತವಾಗಿ ಹೇಳ್ಕೊಳ್ಳಿ. ಶ್ರದ್ಧೆಯಿಂದ ಕೂತ್ಕೊಂಡು, ಏಕಾಗ್ರತೆಯಿಂದ ಕೂತ್ಕೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ನಿಮಗೆ ಏನೇ ಒಂದು ಅಡ್ಡಿ ಆತಂಕ ಯಾವ ಕೆಲಸದಲ್ಲೂ ಬರೋದಿಲ್ಲ. ಅಂದರೆ ಇಚ್ಛಾಪೂರ್ವಕವಾಗಿ ಮನಸ್ಸಿಟ್ಟು ನೀವು ಮಾಡಬೇಕು. ಆ ದೇವರಿಗೆ ಹಾಲು ನೈವೇದ್ಯ ಇಡಿ, ಮತ್ತು ಸಜ್ಜಿಗೆಯನ್ನು ಮಾಡಿ ವಿಷ್ಣುವಿಗೆ ನೀವು ನೈವೇದ್ಯ ಇಡಬೇಕಾಗುತ್ತೆ. ಹಣ್ಣು ಹಂಪಲುಗಳು ಸಾಮಾನ್ಯವಾಗಿ ಇಡ್ತೀರಾ, ಮತ್ತು ಸಜ್ಜಿಗೆ ನೈವೇದ್ಯ ಮಾಡಿ. ತುಂಬ ಪ್ರಿಯ ವಿಷ್ಣುವಿಗೆ. ತುಪ್ಪ, ಗೋಡಂಬಿ ದ್ರಾಕ್ಷಿ ಹಾಕಿದಂಥ ಸಜ್ಜಿಗೆ ತುಂಬ ಪ್ರಿಯ. ಶಕ್ತಿ ಇರೋರಾದರೆ ಮಾಡ್ಬೋದು. ಇಲ್ಲ ಅಂದರೆ ಗೋಡಂಬಿ ದ್ರಾಕ್ಷಿ ಇಲ್ಲದೇನೆ ನೀರು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಸಜ್ಜಿಗೆಯನ್ನು ನೀವು ಅರ್ಪಿಸ್ಬೋದು. ತುಳಸಿನೂ ಅಷ್ಟೇ, ಅರ್ಚನೆ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದವರು ಒಂದೇ ಒಂದಳ ತುಳಸಿಯನ್ನು ಕೃಷ್ಣ ನೀನೇ ಎಲ್ಲ ನಮಗೆ ಕಾಪಾಡಪ್ಪ ಅಂತ ಕೇಳಿಕೊಂಡು ಒಂದಳ ಇಟ್ಟರೂ ಸಾಕು. ನಿಮ್ಮ ಭಕ್ತಿ ಆ ಒಂದು ತುಳಸಿಯಲ್ಲಿರುತ್ತೆ. ಅದರಿಂದ ಆ ತುಳಸಿ ಪ್ರಭುವಿನ ಪಾದಕ್ಕೆ ಸೇರುತ್ತೆ. ಅದರಿಂದ ನೀವು ಈ ರೀತಿ ಆರಾಧನೆ ಮಾಡ್ಕೊಳ್ಳಿ. ಆರಾಧನೆ ಮಾಡಿಕೊಂಡು ಪ್ರತಿ ಒಂದು ಏಕಾದಶಿಲೂ ನೀವು ಉಪವಾಸ ಆಚರಣೆ ಮಾಡಿ. ಆಗದೇ ಇದ್ದವರಾದರೆ ಬೇಡ, ವಯಸ್ಸಾದವರು ಹುಷಾರಿಲ್ಲದೆ ಇರೋರು ಏನು ಮಾಡೋದು ಬೇಡ, ಪ್ರಭು ಗೊತ್ತಿರುತ್ತೆ. ಆಗೋರಂತೂ ಖಂಡಿತವಾಗ್ಲೂ ಮಾಡಿ. ಮಕ್ಕಳು ಮರಿ ಯಾರು ಮಾಡೋದು ಬೇಡ. ಅವಲಕ್ಕಿ ಸೇವನೆ ಮಾಡ್ತಾ, ಹಾಲು ಕುಡಿತಾ, ಒಂದು ಹಣ್ಣು ಹಂಪಲು ತಿಂತಾ ನೀವು ಉಪವಾಸ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಪ್ರತಿ ಒಬ್ಬರಿಗೂ ಕೃಷ್ಣ ಕಾಪಾಡತ್ತೆ. ಎಲ್ಲ ಕೃಷ್ಣನ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟ ರಕ್ಷಣೆ ಹಾಗೆ ಆಗತ್ತೆ. ಅದರಿಂದ ನೀವು ಪ್ರಭುವಿನ ಆರಾಧನೆ ಮಾಡಿ. ಮತ್ತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಘುಪತಿ ರಾಘವ ರಾಜಾ ರಾಮ್ ಅಂತ ಪಠನೆ ಕೂಡ ಮಾಡಿ. ನೀವು ಏಕಾದಶಿ ದಿನ ಪಠನೆ ಮಾಡೋದ್ರಿಂದ ನಿಮಗೆ
ಸಮಸ್ತ ಪಾಪಗಳಿಂದ ಮುಕ್ತಿ ಸಿಗುತ್ತೆ ವೀಕ್ಷಕರೇ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ. ಅಂಥವ್ರಿಗೂ ನಮಸ್ತೆ ವೀಕ್ಷಕರೇ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.